ನಮಸ್ಕಾರ ಗುರು, ನೀವು ನೋಡ್ತಾ ಇದ್ದೀರಾ ಸಂತೋಷ್ ಸ್ಟೋರಿ ಸ್ಕ್ರೀನ್ಗೆಲ್ಲ ಸ್ವಾಗತ. ಇವತ್ತಿನ ವಿಚಾರ ಬಂದು RCB ಅಭಿಮಾನಿಗಳಿಗೆ ಬೆಂಕಿ ನ್ಯೂಸ್ ಅಂತ ಹೇಳಬೇಕು. ಯಾಕಂದರೆ ಮನೋಜ್ ಅವರು, ನಮ್ಮ ಕನ್ನಡಿಗ ಮನೋಜ್ ಅವರು ಬೆಂಕಿ ಆಟ ಆಡಿದ್ದಾರೆ ಅಂತ ಹೇಳಬೇಕು. ಬೌಲಿಂಗಲ್ಲಾಗಿರ್ಬೋದು, ಬ್ಯಾಟಿಂಗಲ್ಲಿ ಮಿಂಚಿದ್ದಾರೆ ನಮ್ಮ ಮನೋಜ್ ಅಂತ ಹೇಳಬೇಕು. ಯಾವ ರೀತಿ ಆಟ ಆಡಿದರೆ ಇವರಿಗೆ KKR RCB ತಂಡ ಚಾನ್ಸ್ ಕೊಡುತ್ತಾ ಇಲ್ವೋ ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದ್ರೆ ನಾನು ಮಾಡೋ ಪ್ರತಿಯೊಂದು ಡೈಲಾಗ್ಗಿಂತ ಮುಂಚೆ ನೀವು ನೋಡ್ಬೋದು ಗುರು. ಸಬ್ಸ್ಕ್ರೈಬ್ ಆದ್ರೆ ಹಾಗಾದರೆ ಬನ್ನಿ, ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಗುರು, ನಮ್ಮ RCB ತಂಡ ಈ ವರ್ಷ ಅಂದ್ಕೊಂಡಂಥ ಆಟ ನೀಡಿಲ್ಲ ಅಂತ ಹೇಳಬೇಕು. ಆಲ್ರೆಡಿ ಎಲ್ಲ ಪಂದ್ಯ ಸೋತಿದ್ದಾರೆ ಅಂತ ಹೇಳಬೇಕು, ಒಂದು ಪಂದ್ಯ ಗೆದ್ದಾರೆ ಅಂತ ಹೇಳಬೇಕು. ಇನ್ನು ಉಳಿದಿರೋ 7 ಪಂದ್ಯ ಗೆಲ್ತು ಅಂದರೆ ಆಗ ಪ್ಲೇ ಆಫ್ ಆದಿಗೆ ಹೋಗ್ತಾರೆ. ಇಲ್ಲ ಅಂತ ಅಂದರೆ ಮುಗಿದು ಹೋದ ಅಧ್ಯಾಯ ಅಂತ ನಾವು ಮನೆಗೆ ಹೋಗೋದು ಅಂತ ಹೇಳ್ತೀನಿ. RCB ತಂಡ ಇನ್ನು ಮುಂದೆ ಯಂಗ್ಸ್ಟರ್ಗಳಿಗೆ ಚಾನ್ಸ್ ಕೊಡಲಿ, ನಮ್ಮ ಮನೋಜ್ ಅವ್ರಿಗೆ ಚಾನ್ಸ್ ಕೊಡಲಿ ಅಂತ ಬಯಸೋಣ ಗುರು. KKR ಅವ್ರನ್ನ ಆಡಿಸೋ ಸಾಧ್ಯತೆ ಹೆಚ್ಚಾಗಿರುತ್ತೆ ಅಂತ ಹೇಳ್ತೀನಿ ಗುರು. ಯಾಕಂದರೆ ಆ ರೀತಿ ಫಿನಿಶ್ ಮಾಡ್ತಾರೆ ಅಂತ ಹೇಳಬೇಕು. ಮತ್ತು ಬೌಲಿಂಗಲ್ಲೂ ಕೂಡ ವಿಕೆಟ್ ಕಿತ್ತಾರೆ ಅಂತ ಹೇಳಬೇಕು. ಇವರು ಬ್ಯಾಟಿಂಗ್ ಆಡೋದು ಲೆಫ್ಟ್ ಹ್ಯಾಂಡಲ್ಲಿ, ಬೌಲಿಂಗ್ ಮಾಡಿದವರು ರೈಟ್ ಹ್ಯಾಂಡಲ್ಲಿ ಅಂತ ಹೇಳಬೇಕು. ವಿಚಿತ್ರ ಆಕ್ಷನ್ ಕೂಡ ಇದೆ. ಅವ್ರಿಗೆ ಚಾನ್ಸ್ ಕೊಟ್ಟರೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಗುರು ಮನೋಜ್ ಅವರಿಗೆ. ಇವ್ರು ಯಾವ ರೀತಿ ಆಟ ಆಡಿದ್ರಪ್ಪ ಅಂದರೆ ಗುರು, 28 ಬಾಲಲ್ಲಿ 43 ರನ್ ಹೊಡೆದ್ರು ಅಂತ ಹೇಳಬೇಕು ನಮ್ಮ ಕನ್ನಡಿಗ ಮನೋಜ್ ಅಂತ ಹೇಳಬೇಕು. ಇನ್ನೆಷ್ಟು ವಿಕೆಟ್ನ ಕಿತ್ತರಪ್ಪ ಅಲ್ಲೇ ಇರೋದು ಗುರು. ಮ್ಯಾಟ್ರು ಬೆಂಕಿ ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. 31 ರನ್ ಕೊಟ್ಟು 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು ಗುರು. ಏನು ಅದೊಂದು 31 ರನ್ ಏನು ಕಾಸ್ಟ್ಲಿ ಏನಲ್ಲ. ನಮ್ಮ RCB ಬಾಲರ್ಸ್ಗಳು ಇಕ್ಕತ್ತರ ನೋಡ್ತು ಅಂದರೆ 65, 68 ಇಕ್ಕಸ್ಕೊತಾರೆ ನೋಡ್ತು ಅಂತಂದರೆ 31 ರನ್ ಕಾಸ್ಟ್ಲಿನೇ ಅಲ್ಲ ಅಂತ ಹೇಳಬೇಕು. ಒಳ್ಳೆ ಎಕನಾಮಿಕ್ ಆಗಿ ಬೌಲಿಂಗ್ ಮಾಡಿ 3 ವಿಕೆಟ್ನ ಕಿತ್ತರು ಅಂತ ಹೇಳಬೇಕು. ಮತ್ತು ಇವರು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಟಿಂಗ್ ಆಡಿ ರೈಟ್ ಹ್ಯಾಂಡಲ್ಲಿ ಬೌಲಿಂಗ್ ಮಾಡೋದಕ್ಕೆ ಸ್ವಲ್ಪ ಅದು ಬದಲು ಆಯ್ತಾರೆ. ಮತ್ತು ಇವರು ಆ್ಯಕ್ಷನು ಕೂಡ ವಿಚಿತ್ರ ಆಗಿರುತ್ತೆ ಅಂತ ಹೇಳಬೇಕು. ಇವರಿಗೆ ಚಾನ್ಸ್ ಕೊಡ್ತು ಅಂದರೆ RCB ತಂಡ KKR ಬ್ಯಾಟ್ಸ್ಮನ್ಗೂ ಸ್ವಲ್ಪ ಸ್ಟ್ರಗಲ್ ಪಡ್ತಾರೆ ಅಂತ ಹೇಳಬೇಕು. ಲಾಸ್ಟ್ ಮ್ಯಾಚ್ ಅವರು ಕೂಡ ಸೋತಿದ್ದಾರೆ ಅಂತ ಹೇಳಬೇಕು. ಈಗ ರಾಜಸ್ಥಾನ ಮ್ಯಾಚ್ ಸೋತರು ಅಂತ ಹೇಳಬೇಕು. ನರೇನ್ ಅವರು ಬೆಂಕಿ ಫಾರ್ಮ್ ಇದ್ದಾರೆ ಅಂತ ಹೇಳಬೇಕು. ನೆಕ್ಸ್ಟ್ 21ನೇ ತಾರೀಕು ಇರೋದು RCB ಮತ್ತು KKR ಮ್ಯಾಚ್ ಅಂತ ಹೇಳಬೇಕು. ಅನಂತರ ಹೈದರಾಬಾದ್ನ ಮತ್ತೆ ಎದುರಿಸ್ತಾರೆ 25ನೇ ತಾರೀಕು ಅಂತ ಹೇಳಬೇಕು. ಅದು ಕೂಡ ಹೈದರಾಬಾದಲ್ಲಿ ಅಂತ ಹೇಳಬೇಕು. ನಮ್ಮ RCB ತಂಡ ಹೈದರಾಬಾದ್ ಬಿರಿಯಾನಿನ ಹೈದರಾಬಾದ್ರಿಗೆ ಅಲ್ಲೇ ತಿನ್ಸ್ಬಿಟ್ಟು ಬರಬೇಕು. ಇಲ್ಲ ಅಂತಂದರೆ ಇನ್ನೊಮ್ಮೆ ತಿಂದ್ಬಿಟ್ಟು ಬರಲಿ ಅಂತ ನಾವು ಅಷ್ಟೇ. ಇನ್ನೇನು ಮಾಡೋಕ್ಕಿಲ್ಲ. ಈ ವರ್ಷ ಏನೋ RCB ಕೈಲಿ ಆಯ್ತಲ್ಲ, ನಮ್ಮ ಕೈಲಿ ಆಯ್ತಲ್ಲ ಈ ವರ್ಷ ಗುರು. ಯಾಕಂದರೆ ಯಾರು ಕೂಡ ಅಷ್ಟು ಹೇಳ್ಕೊಳ್ಳೋಂಥ ಯಾರು ಬ್ಯಾಟ್ಸ್ಮನ್ ಅಂತ ಹೇಳೋದು ತಪ್ಪೇ. ಬ್ಯಾಟ್ಸ್ಮನ್ಗಳು ತಪ್ಪೇ ಅಲ್ಲ ಗುರು. ಬೌಲರ್ಸ್ಗಳು ಯಾರು ಕೂಡ ಹೇಳ್ಕೊಳ್ಳೋಂಥ ಆಟ ನೀಡ್ತಾಯಿಲ್ಲ. ಆ ಕಾರಣದಾಗಿ ನಮ್ಮ ಟೀಮು ಚೆನ್ನಾಗಿ ಆಡ್ತಾರೆ ಅಂತ ಹೇಳಬೇಕು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಂತ ಕಮೆಂಟ್ ಮಾಡಿ ಗುರು. ಸಿಗೋಣ ನೆಕ್ಸ್ಟ್ ಹೇಳ್ತಾಳೆ. ನಮಸ್ಕಾರ. ಜೈ RCB ಗುರು.